ನಮಸ್ಕಾರ ಸ್ನೇಹಿತರೆ, ಇವತ್ತು ಜುಲೈ 2. ಇವತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಭರ್ಜರಿಯಾದಂತ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ಬಂದಿರಲಿಲ್ಲ ಸ್ನೇಹಿತರೆ, ಅವ್ರಿಗೆಲ್ಲರೂ ಕೂಡ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಅದೇನು ಅದನ್ನ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಬಂದಿರಲಿಲ್ಲ ಸ್ನೇಹಿತರೆ. ಅದರಲ್ಲೂ ಏಪ್ರಿಲ್ ತಿಂಗಳ ಹಣ 31ನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಬರುತ್ತೆ, 31ನೇ ಕಂತಿನ ಹಣ ಯಾವಾಗ ಬರುತ್ತೆ, ಅದರಲ್ಲೂ ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಸ್ನೇಹಿತರೆ ಫಲಾನುಭವಿಗಳು. ಇವಾಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಜೂನ್ ತಿಂಗಳಲ್ಲೇ ಬಯೋಮೆಟ್ರಿಕ್ ಕಂಪಲ್ಸರಿ ಅನ್ನುವಂತ ಒಂದು ನ್ಯೂಸ್ ಭರ್ಜರಿಯಾಗಿ ವೈರಲ್ ಆಗ್ತಾ ಇತ್ತು. ಹಾಗೆ ಎಲ್ಲಾ ಸಾರ್ವಜನಿಕರು ಸಹ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರು, ನಾವ್ ಯಾವಾಗ ಹೋಗಿ ಅಪ್ಲಿಕೇಶನ್ ಹಾಕೋದು, ಏನ್ ಈ ರೀತಿ ಸರ್ಕಾರದಿಂದ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಗಳು ಬರ್ತಾ ಇದೆಯಲ್ಲ ಅಂತ ತುಂಬಾನೇ ಕನ್ಫ್ಯೂಸ್ ಆಗಿದ್ರು ಸ್ನೇಹಿತರೆ. ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದವರು ಎಲ್ಲಿ ಹೋಗಿ ಅಪ್ಲೈಯನ್ನ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿರ್ಲಿಲ್ಲ ಸ್ನೇಹಿತರೆ. ಇವಾಗ ಸರ್ಕಾರದಿಂದ ಇವತ್ತು ಜುಲೈ 2 ಸ್ನೇಹಿತರೆ, ಇವತ್ತು ಒಂದು ಭರ್ಜರಿ ಆದಂತಹ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ 30ನೇ ಕಂತಿನ ಹಣ ಬಂದಿರಲಿಲ್ಲವಲ್ಲ ಸ್ನೇಹಿತರೆ, ಅವ್ರಿಗೆಲ್ಲರೂ ಕೂಡ ಸಾಕಷ್ಟು ಕಡೆ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿನ ಹಣ, 31ನೇ ಕಂತಿನ ಹಣ ಯಾಕೆ ಡಿಲೇ ಆಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ಒಟ್ಟಿಗೆ 4,000ವನ್ನು ಕೂಡ ಒಟ್ಟಿಗೆ ರಿಲೀಸ್ ಅನ್ನ ಮಾಡಲ್ಲ ಸ್ನೇಹಿತರೆ. ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದ ನಂತರವೇ ಇನ್ನೊಂದು ಕಂತಿನ ಹಣ ಬರೋದಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಒಟ್ಟಿಗೆ 4,000ವನ್ನ ರಿಲೀಸ್ ಅನ್ನ ಮಾಡಕ್ ಹೋಗಲ್ಲ. ಹಾಗೆ ಒಂದೇ ಬಾರಿಗೆ ಸ್ನೇಹಿತರೆ ಸಾಕಷ್ಟು ಮಹಿಳೆಯರಿಗೆ ಒಂದು ಮನೆಯಲ್ಲಿ ಬಂದಿರುತ್ತೆ, ಪಕ್ಕದ ಮನೆಯವರಿಗೆ ಗೃಹಲಕ್ಷ್ಮಿ ಹಣ ಬಂದಿರಲ್ಲ. ಅವರೆಲ್ಲ ತುಂಬಾನೇ ಕನ್ಫ್ಯೂಸ್ ಆಗಿರ್ತಾರೆ, ಏನ್ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವಲ್ಲ ಅಂತ. ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಸ್ನೇಹಿತರೆ. ಕೆಲವೊಂದು ಕಡೆ ಬ್ಯಾಂಕ್ ಸರ್ವರ್ಗಳು, ನಮ್ಮ ಖಾತೆಗಳು ಯಾವ ಬ್ಯಾಂಕ್ ಗಳಲ್ಲಿ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಕೆಲವು ಬ್ಯಾಂಕ್ಗಳು ಸ್ವಲ್ಪ 1-2 ದಿನ ಡಿಲೇ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೂ ಖಂಡಿತವಾಗ್ಲೂ ಸ್ನೇಹಿತರೆ 30ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತನ್ನುವಂತಹ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಹಾಗೆ 31ನೇ ಕಂತಿನ ಹಣನೂ ಸಹ ಇನ್ನೇನು ಶೀಘ್ರದಲ್ಲೇ ಜುಲೈ 2ನೇ ವಾರದಂದು ಗೃಹಲಕ್ಷ್ಮಿ 31ನೇ ಕಂತಿನ ಹಣನೂ ಕೂಡ ವರ್ಗಾವಣೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಮಹಿಳೆಯರಿಗೆ ಸ್ನೇಹಿತರೆ 30ನೇ ಕಂತಿನ ಹಣನೇ ಬಂದಿಲ್ಲ, 31ನೇ ಕಂತಿನ ಹಣ ಯಾವಾಗ ನಮಗೆ ಬರುತ್ತೆ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾರು ಕೂಡ ದಯವಿಟ್ಟು ಆತರ ಗೆಡ್ಬೇಡಿ, ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಸಾಕಷ್ಟು ಕಡೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೊಂಡು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಯಾರು ಕೂಡ ನಿಮ್ಮ ಹಣವನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ತರದ ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇರೋದನ್ನ ಬಿಟ್ಟಿಲ್ಲ ಸ್ನೇಹಿತರೆ. ದಯವಿಟ್ಟು ಸ್ವಲ್ಪ ದಿನ ಕಾಯಿರಿ. ಯಾವ್ದಾದ್ರು ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂತು ಅಂದ್ರೆ ನಾನೇ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿದೆ, ಹಾಗೆ ಯಾವ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ, ದಯವಿಟ್ಟು ಕಮೆಂಟ್ ಅನ್ನ ಮಾಡಿ. ಹಾಗೆ ಇದೇ ತರ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.